ಪಶ್ಚಿಮ ಬಂಗಾಳದ ಸಿಎಂ ಆಗಿ ಸುವೇಂದು ಅಧಿಕಾರಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಫೈನಲ್ ಮಾಡುವಂತಹ ಕೆಲಸ ಆಗಿದೆ ಸುವೇಂದು ಅವರನ್ನ. ಬಿಕಾಸ್ ಸಿಎಂ ರೇಸ್ ಅಲ್ಲಿ ಸಾಕಷ್ಟು ಜನರ ಹೆಸರುಗಳು ಕೇಳಿ ಬಂದಿತ್ತು, ಬಟ್ ಅದರಲ್ಲಿ ಇವರೇ ಆಗ್ತಾರೆ ಅಂತೇಳಿ ಇವರನ್ನೇ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂತ ವಿಚಾರ ಮೊದಲೇ ನಿರೀಕ್ಷೆ ಮಾಡಲಾಗಿತ್ತು. ಆ ನಿರೀಕ್ಷೆಯ ಪ್ರಕಾರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಫೈನಲ್ ಮಾಡಲಾಗಿದೆ. ಸುವೇಂದು ಅಧಿಕಾರಿ ಅವರ ಹೆಸರು ಶಾಸಕಾಂಗ ಪಕ್ಷದ ನಾಯಕರಾಗಿ ಸುವೇಂದು ಅಧಿಕಾರಿ ಅವರು ಆಯ್ಕೆ ಆಗಿದ್ದಾರೆ. ನಾಳೆ ಪಶ್ಚಿಮ ಬಂಗಾಳದ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಸುವೇಂದು. ಕೋಲ್ಕತ್ತಾದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಕೋಲ್ಕತ್ತಾ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿಸದಿರಲು ಬಿಜೆಪಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಬಟ್ ಆರಂಭದಲ್ಲಿ ಇವರನ್ನ ಸಿಎಂ ಮಾಡಿ ಆ ನಂತರದಲ್ಲಿ ಉಳಿದ ಇಬ್ಬರನ್ನ ಡಿಸಿಎಂ ಮಾಡುವಂತ ಲೆಕ್ಕಾಚಾರ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಅಲ್ಲಿಗೆ ಈಗ ಒಂದೊಂದಾಗೇನೆ ಒಂದು ಕಡೆ ತಮಿಳುನಾಡಲ್ಲಿ ಕೂಡ ಈಗ ಫೈನಲ್ ಆಗಿದೆ. ಅದರ ಜೊತೆಗೆ ಈಗ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ಸಿಎಂ ರೇಸ್ನಲ್ಲಿ ಏನಿರ್ತಾರಲ್ಲ ಅದರಲ್ಲಿ 2 ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಡಿಸಿಎಂದು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿತ್ತು. ಬಟ್ ಈಗ ಆ ಥರದ್ದು ಯಾವುದೂ ಇಲ್ಲ ಅಂತೇಳಿ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಫೈನಲ್ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಆಗೋದು. ಅಲ್ಲಿ ನೂತನ ಸಿಎಂ ಆಗಿ ಸುವೇಂದು ಅಧಿಕಾರಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಕೋಲ್ಕತ್ತಾ ಬ್ರಿಗೇಡ್ ಪರೇಡ್ ಮೈದಾನ ಏನಿದೆ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅವರ ಪದಗ್ರಹಣದ ಸಂದರ್ಭದಲ್ಲಿ ಅವರು ಕೂಡ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಈಗ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದರೆ ಫಾರ್ ದ ಫಸ್ಟ್ ಟೈಮ್ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೀಟ್ಗಳನ್ನು ಗೆದ್ದಿರೋದು. ಅದಾದ ನಂತರದಲ್ಲಿ ಈಗ ಸದ್ಯಕ್ಕೆ ಒಂದು ಕಡೆ ಹಿಂಸಾಚಾರ ಇದನ್ನೆಲ್ಲ ಹೊರತುಪಡಿಸಿದ್ರೆ ಇವತ್ತು ಈ ಸಿಎಂ ಆಯ್ಕೆ ವಿಚಾರ ಏನಿದೆ, ಯಾರನ್ನ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಆಲ್ಮೋಸ್ಟ್ ಅವರೇ ಫೈನಲ್ ಅಂತೇಳಿ ಈ ಮುಂಚೆ ಕೂಡ ಆ ಥರದ ಚರ್ಚೆಗಳು ನಡೆದಿತ್ತು. ಬಟ್ ಈಗ ನಿರೀಕ್ಷೆ ಮಾಡದಂತೆಯೇ ಫೈನಲ್ ಆಗಿ ಅವರ ಹೆಸರನ್ನೇ ಸೆಲೆಕ್ಟ್ ಮಾಡಲಾಗಿದೆ, ಅವರನ್ನು ಆಯ್ಕೆ ಮಾಡಲಾಗಿದೆ. ಅಲ್ಲಿಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಕೋಲ್ಕತ್ತಾ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಡಿಸಿಎಂ ಹುದ್ದೆಯನ್ನು ಸೃಷ್ಟಿಸದಿರೋದಕ್ಕೆ ಬಿಜೆಪಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಬಿಕಾಸ್ ಆರಂಭದಲ್ಲಿ ಆ ಥರದೊಂದು ಮಾತುಗಳು ಕೂಡ ಕೇಳಿಬಂದಿತ್ತು. ಯಾಕೆಂತಂದರೆ ಚುನಾವಣೆ ಗೆದ್ದ ನಂತರದಲ್ಲಿ ಇರುವಂಥ ಸವಾಲುಗಳಿರುತ್ತಲ್ಲ, ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋವರೆಗೂ ಒಂದು ಥರದ ಲೆಕ್ಕಾಚಾರ ಆದರೆ ಒಂದು ವೇಳೆ ಗೆದ್ದ ನಂತರದಲ್ಲಿ ಅಲ್ಲಿ ಯಾರಿಗೆ ಯಾವ ಸ್ಥಾನಮಾನಗಳನ್ನು ನೀಡಬೇಕು ಅದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಳೆದು ತೂಗಿ ಇಲ್ಲಿ ಬಿಜೆಪಿ ಆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಎಲ್ಲ ಆದ ನಂತರದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುವೇಂದು ಅಧಿಕಾರಿಯನ್ನ ಆಯ್ಕೆ ಮಾಡಲಾಗಿದೆ. ಅಲ್ಲಿಗೆ ನಾಳೆ ನೂತನ ಸಿಎಂ ಆಗಿ ಸುವೇಂದು ಅಧಿಕಾರಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. মহাশয় আমাদের বিধায়ক দলনেতা আমাদের শুভেন্দু দাকে সংবর্ধনা দিলেন। बस हो गया। आप लोग बैठ जाओ। আমাদের উড়িষ্যার সিএম আমাদের মোহন মাঝিজি সংবর্ধনা করলেন। আমাদের বিধায়ক দলনেতা মাননীয় শুভেন্দু অধিকারী মহাশয়কে, এরপর আমাদের মাননীয় শ্রমিক ভট্টাচার্য মহাশয় আমাদের বিধায়ক দলনেতা আমাদের শুভেন্দু দাকে সংবর্ধনা দিলেন।